ಕಣಿನಾಡು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಹಲವಾರು ಬಸ್ ಶೆಲ್ಟರ್ಗಳು ನಿರ್ವಹಣೆಯ ಕೊರತೆಯಿಂದ ಬಳಕೆಗೆ ಅಸಾಧ್ಯವಾಗ್ತಾ ಇದೆ. ಸುಮಾರು 10 ವರ್ಷಗಳ ಹಿಂದೆ ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾದ ಈ ಶೆಲ್ಟರ್ಗಳು ಈಗ ಹದಗೆಟ್ಟ ಸ್ಥಿತಿಗೆ ತಲುಪಿದ್ದು ಸಾರ್ವಜನಿಕರಿಗೆ ಯಾವುದೇ ಉಪಯೋಗವಾಗದಂತಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಏರಿಕೆಯಾಗುತ್ತಿರುವ ಹಿನ್ನೆಲೆ ಕಂಪ್ಲಿಯಲ್ಲೂ ಕೂಡ ತೀವ್ರ ಬಿಸಿಲಿನ ತಾಪಮಾನ ಜನರನ್ನ ಕಂಗೆಡಿಸಿದೆ. ಊರಿನಿಂದ ಊರಿಗೆ ಸಂಚಾರ ಮಾಡುವ ಪ್ರಯಾಣಿಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬಸ್ಗಾಗಿ ಕಾಯುವ ಸಂದರ್ಭದಲ್ಲಿ ಸೂಕ್ತ ಆಶ್ರಯವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬಸ್ ಶೆಲ್ಟರ್ಗಳಲ್ಲಿ ಸ್ವಚ್ಛತೆ ಇಲ್ಲದಿರುವುದು, ಮೇಲ್ಛಾವಣಿ ಹಾನಿಗೊಳಗಾಗಿರುವುದು, ಕುಳಿತುಕೊಳ್ಳಲು ಸೌಲಭ್ಯಗಳ ಕೊರತೆ, ಇವುಗಳಿಂದ ಜನ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ರಸ್ತೆ ಬದಿಯ ಅಂಗಡಿಗಳು ಮತ್ತು ಮರಗಳ ನೆರಳನ್ನ ಅವಲಂಬಿಸುವಂತಾಗಿದೆ. ಇನ್ನು ಕೆಲ ವ್ಯಾಪಾರಸ್ಥರು ಫುಟ್ಪಾತ್ಗಳ ಮೇಲೆ ತಮ್ಮ ಅಂಗಡಿ ಸಾಮಗ್ರಿಗಳನ್ನ ಇಡೋದ್ರಿಂದ ಸಾರ್ವಜನಿಕರು ರಸ್ತೆ ಮಧ್ಯೆ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು ರಸ್ತೆ ಅಪಘಾತಗಳ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಸ್ ಶೆಲ್ಟರ್ಗಳ ದುರಸ್ತಿ, ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇಲ್ಲೆಲ್ಲ ತೊಂದರೆ ಆಗ್ತಾ ಇದೆ. ಬಿಸಿಲಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ವಿಪರೀತ ಬಿಸಿಲು. ಏನಾದರೂ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ನಲ್ಲಿ ಏನಾದರೂ ನೆರಳು ಮಾಡಿದರೆ ಅನುಕೂಲ ಆಗುತ್ತೆ. ಎಲ್ಲ ನೋಡ್ರಿ, ಮಕ್ಕಳು ಕಟ್ಕೊಂಡು ಸ್ಕೂಲಿಗೆ ಹೋಗೋ ಮಕ್ಕಳು, ಮುದೇರು ಸದೇರು, ವಯಸ್ಸಾದವರು ಎಲ್ಲ ತೊಂದರೆ ಆಗತ್ತೆ. ಇಷ್ಟು ಬಿಸಿಲಿದ್ರೆ ಎಲ್ಲಿ ತಲೆ ತಿರುಗಿ ಬಿಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ನೋಡ್ರಿ, ಏನೂ ಕೇಳೋಕ್ಕಾಗಂಗಿಲ್ಲ ಬಿಡ್ರಿ. ಅವ್ರ ಅಸಲು ಏನು, ಅವ್ರಿಗೆ ಜನದ ಸಂಪರ್ಕನೇ ಇಲ್ಲ. ತಮ್ಮದು ಅಧಿಕಾರನೇ ತಮ್ಗೆ ಆಗ್ಬಿಟ್ಟಿದೆ. ಅವ್ರಿಗೇನು ಜನದ ಬಗ್ಗೆ ಏನೂ ಇಲ್ಲ. ಪ್ರಜಾ ಅಂತಂದ್ರೆ ಅವ್ರಿಗೆ ಏನೋ ಆಗ್ಬಿಟ್ಟಿದೆ. ಓಟ್ ಹಾಕ್ಸ್ಕೊಂತಾರೆ.